ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ದಶರಥನು ಅಂಗದೇಶದಿಂದ ಋಷ್ಯಶೃಂಗನನ್ನು ಕರೆತರಿಸಿದುದು ಎಂಬ 11ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಮಂತ್ರಿಯಾದ ಸುಮಂತ್ರನು ಹಿಂದೆ ಒಂದು ಕಾಲದಲ್ಲಿ ಸನತ್ಕುಮಾರರು ದಶರಥ ಮಹಾರಾಜನಿಗೆ ಋಷ್ಯಶೃಂಗರು ಬಂದು ಪುತ್ರಕಾಮೇಷ್ಟಿ ಯಾಗ ಹಾಗೂ ಅಶ್ವಮೇಧ ಯಾಗವನ್ನು ಮಾಡಿಸುವುದು, ಅದರಿಂದ ದಶರಥನಿಗೆ ಪುತ್ರ ಪ್ರಾಪ್ತಿಯಾಗುವುದು ಎಂದು ಹೇಳಿದುದನ್ನು ತಿಳಿಸುತ್ತಾನೆ. ಅದನ್ನು ಕೇಳಿ ಸಂತೋಷಗೊಂಡಂತಹ ದಶರಥನು ಋಷ್ಯಶೃಂಗನ ಪೂರ್ವ ಚರಿತ್ರೆಯನ್ನು ತಿಳಿದುಕೊಂಡು ಮುಂದೆ ಆತನನ್ನು ಹೇಗೆ ರೋಮಪಾದ ರಾಜನು ತನ್ನ ರಾಜ್ಯಕ್ಕೆ ಕರೆಸಿಕೊಂಡು ತನ್ನ ರಾಜ್ಯದಲ್ಲಿದ್ದ ಅನಾವೃಷ್ಟಿಯನ್ನು ನಿವಾರಿಸಿಕೊಂಡು ತದನಂತರ ತನ್ನ ಪುತ್ರಿಯಾದ ಶಾಂತಾದೇವಿಯನ್ನು ವಿವಾಹ ಮಾಡಿಕೊಟ್ಟನು, ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳುತ್ತಾನೆ. ಮುಂದುವರೆದು ಸುಮಂತ್ರನು ಹೇಳುತ್ತಾನೆ, ಎಲೈ ರಾಜೇಂದ್ರನೇ, ದೇವಶ್ರೇಷ್ಠನಾದ ಆ ಸನತ್ ಕುಮಾರನು ಇನ್ನೂ ಕೆಲವು ವೃತ್ತಾಂತಗಳನ್ನು ಹೇಳಿರುವನು. ನಿನಗೆ ಹಿತಕರವಾದ ಆ ವಿಷಯಗಳನ್ನು ಹೇಳುವೆನು, ಕೇಳು. ಇಕ್ಷ್ವಾಕು ವಂಶದಲ್ಲಿ ಬಹಳ ಧಾರ್ಮಿಕನೆಂದು ಸತ್ಯಸಂಧನೆಂದು ಖ್ಯಾತಿ ಹೊಂದತಕ್ಕ ದಶರಥನೆಂಬ ಒಬ್ಬ ರಾಜನು ಹುಟ್ಟುವನು. ಆತನಿಗೆ ಅಂಗದೇಶದ ರಾಜನೊಡನೆ ಸ್ನೇಹ ಉಂಟಾಗುವುದು. ಆ ಅಂಗರಾಜನಿಗೆ ರೋಮಪಾದನೆಂಬ ಒಬ್ಬ ಕುಮಾರನು ಹುಟ್ಟುವನು. ಇವನಿಗೆ ಶಾಂತಿ ಎಂಬ ಭಾಗ್ಯ ಸಂಪನ್ನೆಯಾದ ಕನ್ಯೆಯೊಬ್ಬಳಿರುವಳು. ಮಹಾ ಯಶಸ್ವಿಯಾದ ದಶರಥನು ಆ ರೋಮಪಾದನ ಬಳಿಗೆ ಹೋಗಿ, ಎಲೈ ಧರ್ಮಾತ್ಮನೇ, ನನಗೆ ಸಂತಾನವಿಲ್ಲವು, ಅದಕ್ಕಾಗಿ ಯಜ್ಞವನ್ನು ಆರಂಭಿಸಿರುವೆನು. ಶಾಂತಾದೇವಿಗೆ ಪ್ರಾಣ ಪ್ರಿಯನಾದ ನಿನ್ನ ಅಳಿಯನನ್ನು ಕಳುಹಿಸಿಕೊಡು. ಆ ಮಹರ್ಷಿಯಿಂದಲೇ ನನ್ನ ಯಜ್ಞವು ಸಮಾಪ್ತಿ ಹೊಂದಬೇಕಾಗಿರುವುದು ಎಂದು ಪ್ರಾರ್ಥಿಸಲು ರೋಮಪಾದನು ಸ್ವಲ್ಪ ಹೊತ್ತು ಮನಸ್ಸಿನಲ್ಲಿ ಚಿಂತಿಸಿ ಕೊನೆಗೆ ತನ್ನ ಅಳಿಯನಾದ ಋಷ್ಯಶೃಂಗನನ್ನು ಕಳುಹಿಸಿಕೊಡುವನು. ದಶರಥನು ಆ ಬ್ರಾಹ್ಮಣನನ್ನು ಕರೆತಂದು ಸಂತೋಷದಿಂದ ಯಜ್ಞವನ್ನು ಮುಗಿಸುವನು. ಯಶಸ್ಕಾಮನಾದ ದಶರಥನು ಋಷ್ಯಶೃಂಗ ಮಹರ್ಷಿಯನ್ನು ತನ್ನ ಯಜ್ಞ ಪರಿಪೂರ್ತಿಗಾಗಿ ಮಾತ್ರವಲ್ಲದೆ ಸಂತಾನ ಪ್ರಾಪ್ತಿಗಾಗಿಯೂ ಸ್ವರ್ಗಾದಿ ಪುಣ್ಯ ಲೋಕಗಳನ್ನು ಪಡೆಯಬೇಕೆಂಬ ಉದ್ದೇಶದಿಂದಲೂ ವರಿಸಿದವನಾಗಿ ಆತನ ಮೂಲಕವಾಗಿ ತನ್ನ ಉದ್ದೇಶಗಳನ್ನೆಲ್ಲ ಹೊಂದುವನು. ಇದರಿಂದ ಈ ರಾಜನಿಗೆ ವಂಶೋದ್ಧಾರಕರಾಗಿಯೂ ಲೋಕವಿಖ್ಯಾತರಾಗಿಯೂ ಮಹಾಪರಾಕ್ರಮಶಾಲಿಗಳಾಗಿಯೂ ಇರುವ 4 ಗಂಡು ಮಕ್ಕಳು ಹುಟ್ಟುವರು. ಹೀಗೆಂದು ಪೂಜ್ಯನಾದ ಆ ಸನತ್ಕುಮಾರನು ಬಹುಕಾಲದ ಹಿಂದೆ, ಎಂದರೆ ಕೃತಯುಗದಲ್ಲಿಯೇ ನನಗೆ ಈ ಭವಿಷ್ಯದ್ ವೃತ್ತಾಂತವನ್ನು ಸೂಚಿಸಿರುವನು. ಆದುದರಿಂದ ಎಲೈ ಮಹಾರಾಜನೇ, ನೀನು ಈಗಲೇ ಹೋಗಿ ಋಷ್ಯಶೃಂಗನನ್ನು ಸತ್ಕರಿಸಿ ಕರೆದುಕೊಂಡು ಬಾ. ಆತನ ಮರ್ಯಾದಾರ್ಥವಾಗಿ ನಿನ್ನ ಸಮಸ್ತ ಸೈನ್ಯಗಳನ್ನು ವಾಹನಗಳನ್ನು ಸಂಗಡ ಕರೆದುಕೊಂಡು ಹೋಗು ಎಂದನು. ಸುಮಂತ್ರನ ಈ ವಾಕ್ಯವನ್ನು ಕೇಳಿದೊಡನೆ ದಶರಥನು ಕುಲಪುರೋಹಿತರಾದ ವಸಿಷ್ಠರಿಗೆ ತಿಳಿಸಿ ಈ ವಿಷಯದಲ್ಲಿ ಅವರ ಅನುಮತಿಯನ್ನು ಪಡೆದು ತನ್ನ ಮಂತ್ರಿಗಳನ್ನು ಅಂತಃಪುರ ಸ್ತ್ರೀಯರನ್ನು ಸಂಗಡ ಕರೆದುಕೊಂಡು ಸಮಸ್ತ ಸೈನ್ಯಗಳೊಡನೆ ಆ ಬ್ರಾಹ್ಮಣನಿರುವ ದೇಶಕ್ಕೆ ಹೊರಟನು. ದಾರಿಯಲ್ಲಿ ಅನೇಕ ನದಿಗಳನ್ನು ಕಾಡುಗಳನ್ನು ದಾಟಿ ಅವುಗಳ ಸೌಂದರ್ಯವನ್ನು ನೋಡುತ್ತಾ ಅಂಗದೇಶವನ್ನು ಸೇರಿ ಅಲ್ಲಿ ರೋಮಪಾದನ ಬಳಿಯಲ್ಲಿ ಅಗ್ನಿಯಂತೆ ಜ್ವಲಿಸುತ್ತಿರುವ ಋಷ್ಯಶೃಂಗನನ್ನು ಕಂಡು ಬಹಳ ಭಕ್ತಿಯಿಂದ ಆತನ ಪಾದಗಳಿಗೆ ನಮಸ್ಕರಿಸಿದನು. ಆಗ ರೋಮಪಾದನು ದಶರಥನಲ್ಲಿ ತನಗಿದ್ದ ವಿಶೇಷವಾದ ಸ್ನೇಹದಿಂದ ಆತನು ಬಂದುದಕ್ಕಾಗಿ ಬಹಳ ಸಂತೋಷಪಟ್ಟು ಅವನನ್ನು ವಿಶೇಷವಾಗಿ ಸತ್ಕರಿಸಿ ಯಥೋಚಿತವಾದ ಮರ್ಯಾದೆಗಳನ್ನೆಲ್ಲ ನಡೆಸಿದನು. ಆಮೇಲೆ ಪಕ್ಕದಲ್ಲಿದ್ದ ಋಷ್ಯಶೃಂಗನನ್ನು ಕುರಿತು, ಇವನು ನನ್ನ ತಂದೆಗೆ ಬಹಳ ಪ್ರಿಯ ಮಿತ್ರನು. ಇಷ್ಟು ಮಾತ್ರವೇ ಅಲ್ಲದೆ ನಿನ್ನ ಹೆಂಡತಿಯಾದ ಶಾಂತಿಗೆ ಈತನೇ ಹೆತ್ತ ತಂದೆಯು. ಆದುದರಿಂದ ನಿನಗೂ ಈತನಿಗೂ ಬಹಳ ಸಮೀಪ ಬಾಂಧವ್ಯವುಂಟು ಎಂದನು. ಇದನ್ನು ಕೇಳಿ ಋಷ್ಯಶೃಂಗನು ತನ್ನ ಮಾವನಾದ ದಶರಥನಲ್ಲಿ ಬಹಳ ಗೌರವವನ್ನು ತೋರಿಸಿ ಪೂಜಿಸಿದನು. ಹೀಗೆ ದಶರಥನು ಅವರಿಬ್ಬರಿಂದಲೂ ಸತ್ಕರಿಸಲ್ಪಟ್ಟು 7-8 ದಿನಗಳವರೆಗೆ ಅಲ್ಲಿಯೇ ವಾಸವಾಗಿದ್ದು
ಕೊನೆಗೆ ಆ ರಾಜನನ್ನು ನೋಡಿ, ಎಲೈ ಮಿತ್ರನೇ, ನಿನ್ನ ಮಗಳಾದ ಶಾಂತೆಯನ್ನು ಆಕೆಯ ಪತಿಯೊಡನೆ ನನ್ನ ಪಟ್ಟಣಕ್ಕೆ ಕರೆದುಕೊಂಡು ಹೋಗಬೇಕೆಂದಿರುವೆನು. ನನಗೆ ಅದರಿಂದ ಒಂದು ದೊಡ್ಡ ಕೆಲಸವಾಗಬೇಕಾಗಿರುವುದು ಎಂದು ಹೇಳಲು, ಆ ರೋಮಪಾದನು ಹಾಗೆಯೇ ಆಗಲೆಂದು ಒಪ್ಪಿ ಆ ಬ್ರಾಹ್ಮಣನನ್ನು ನೋಡಿ, ನೀವು ಪತ್ನಿ ಸಮೇತರಾಗಿಯೇ ಈ ದಶರಥನ ಸಂಗಡ ಹೋಗಬೇಕು ಎಂದನು. ಆ ಮುನಿಕುಮಾರನು ರೋಮಪಾದನ ಮಾತಿನಂತೆ ತನ್ನ ಹೆಂಡತಿಯನ್ನು ಕರೆದುಕೊಂಡು ಪ್ರಯಾಣ ಸನ್ನದ್ಧನಾದನು. ದಶರಥನು ರೋಮಪಾದನು ಬಹಳ ಸಂತೋಷದಿಂದ ಪರಸ್ಪರವಾಗಿ ಆಲಿಂಗನಾದಿಗಳನ್ನು ಮಾಡಿಕೊಂಡು ಒಬ್ಬರಿಗೊಬ್ಬರು ಕೈ ಮುಗಿಯುತ್ತಾ ಬಹಳ ಪ್ರೀತಿಯನ್ನು ತೋರಿಸಿದರು. ಕೊನೆಗೆ ದಶರಥನು ಆ ರೋಮಪಾದನ ಅನುಮತಿಯನ್ನು ಪಡೆದು ತನ್ನ ಪಟ್ಟಣದ ಜನಗಳಿಗೆ ತಮ್ಮ ಆಗಮನವನ್ನು ಮುಂದಾಗಿಯೇ ಸೂಚಿಸುವುದಕ್ಕಾಗಿ ಬಹಳ ವೇಗಶಾಲಿಗಳಾದ ದೂತರನ್ನು ಕರೆಸಿ ಅವರೆಲ್ಲರನ್ನೂ ನೋಡಿ, ಎಲೈಚಾರರೇ, ನಮ್ಮ ಪಟ್ಟಣವೆಲ್ಲವನ್ನು ಚೆನ್ನಾಗಿ ಅಲಂಕರಿಸುವಂತೆ ಪೌರರಿಗೆ ತಿಳಿಸತಕ್ಕದ್ದು. ಎಲ್ಲ ಕಡೆಯಲ್ಲಿಯೂ ಧ್ವಜಗಳು ಕಟ್ಟಲ್ಪಡಲಿ, ಧೂಪದಿಂದಲೂ ದೀಪಗಳಿಂದಲೂ ಪುಷ್ಪಹಾರಗಳಿಂದಲೂ ಬೀದಿಗಳೆಲ್ಲವೂ ಅಲಂಕರಿಸಲ್ಪಡಲಿ ಎಂದನು. ಈ ರಾಜಾಜ್ಞೆಯಂತೆ ದೂತರು ಅಯೋಧ್ಯೆಗೆ ಹೋಗಿ ಆ ಪಟ್ಟಣವಾಸಿಗಳೆಲ್ಲರಿಗೂ ಈ ಶುಭ ವೃತ್ತಾಂತವನ್ನು ತಿಳಿಸಲು ಅಲ್ಲಿನ ಜನರೆಲ್ಲರೂ ರಾಜನ ಅಪ್ಪಣೆಯಂತೆ ಪಟ್ಟಣವನ್ನು ಅಲಂಕರಿಸಿಟ್ಟರು. ಸುತ್ತಲಾಗಿ ದಶರಥನು ಆ ಬ್ರಾಹ್ಮಣನನ್ನು, ಅಂದರೆ ಋಷ್ಯಶೃಂಗ ಮಹರ್ಷಿಯನ್ನು ಮುಂದಿಟ್ಟುಕೊಂಡು ವಿಚಿತ್ರಾಲಂಕಾರಗಳಿಂದಲೂ ಶಂಖ ದುಂದುಬಿ ಮೊದಲಾದ ಮಂಗಳ ವಾದ್ಯಗಳಿಂದಲೂ ಶೋಭಿಸುತ್ತಿದ್ದ ತನ್ನ ಅಯೋಧ್ಯ ಪಟ್ಟಣವನ್ನು ಪ್ರವೇಶಿಸಿದನು. ಇಂದ್ರ ವೈಭವದಿಂದ ದಶರಥನು ಆ ಬ್ರಾಹ್ಮಣನನ್ನು ಪಟ್ಟಣಕ್ಕೆ ಕರೆತರುವುದನ್ನು ನೋಡಿ ಎಲ್ಲರೂ ಬಹಳ ಸಂತೋಷಿಸಿದರು. ರಾಜನು ಆತನನ್ನು ಅಂತಃಪುರಕ್ಕೆ ಕರೆದುಕೊಂಡು ಹೋಗಿ ಶಾಸ್ತ್ರೋಕ್ತವಾಗಿ ಪೂಜಿಸಿ, ಆ ಬ್ರಾಹ್ಮಣನು ತನ್ನ ಸಂಗಡ ಬಂದುದಕ್ಕಾಗಿ ಆಗಲೀಗ ತಾನು ಕೃತಕೃತ್ಯನಾದೆನೆಂದು ಸಂತೋಷಿಸುತ್ತಿದ್ದನು. ಅಂತಃಪುರ ಸ್ತ್ರೀಯರು ಪತಿಯೊಡಗೂಡಿ ಬಂದ ಶಾಂತಾದೇವಿಯನ್ನು ನೋಡಿ ಆಕೆಯಲ್ಲಿ ಬಹಳ ಪ್ರೇಮವನ್ನು ತೋರಿಸುತ್ತಾ ಆನಂದ ಭರಿತರಾಗಿದ್ದರು. ಆ ಶಾಂತಾದೇವಿಯು ಕೂಡ ಅಂತಃಪುರ ಸ್ತ್ರೀಯರು ರಾಜನು ತನಗೆ ಮಾಡಿದ ವಿಶೇಷ ಸತ್ಕಾರಗಳಿಗಾಗಿ ಬಹಳ ಸಂತೋಷಪಟ್ಟು ಕೆಲವು ಕಾಲದವರೆಗೆ ತನ್ನ ಪತಿಯೊಡನೆ ಅಲ್ಲಿಯೇ ಸುಖದಿಂದಿದ್ದಳು. ಇಲ್ಲಿಗೆ 11ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.